ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತೇನು ಕಿಚನಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ನಿನ್ನೆ ಆ್ಯಕ್ಚುಲಿ ತುಂಬ ತಲೆನೋವ್ತಾ ಇತ್ತು ನನಗೆ ನೈಟು. ಆವಾಗಲೇ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಆ ತಲೆನೋವಿಗೆ ಏನೂ ಮಾಡೋಕ್ಕಾಗಿಲ್ಲ. ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಬಟ್ ಯೂಶ್ವಲಿ ನಾನು ಮಲ್ಕೊಂಡು ಎದ್ದಾದ್ಮೇಲೆ ನನ್ನ ತಲೆನೋವು ಹೋಗುತ್ತೆ, ಬಟ್ ಇವತ್ತು ತಲೆನೋವು ಹೋಗಿಲ್ಲ. ನೈಟೆಲ್ಲ ನಿದ್ದೆ ಮಾಡಿಲ್ಲ, ಫುಲ್ ಒದ್ದಾಡಿದ್ದೀನಿ. ಮಲಗಿದ್ದೆ 1:30 ಆಗೋಗಿತ್ತು ನೈಟು. ಸೊ ಎದ್ದಿದ್ದು ಇವಾಗ. ಫಸ್ಟು ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಂತಂದ್ರು ಹೊಟ್ಟೆಗೆ ಏನಾದರೂ ಬೇಕಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಕಿಚನಿಗೆ ಬಂದಿದ್ದೀನಿ. ನಾನು ಹೇಳ್ದಂಗೆ ನಿನ್ನೆ ರಾಜ್ಮಾ ಕಾಳು ಉಣ್ಸಿದ್ನಲ್ಲ, ಸೊ ಅದ್ರದ್ದು ಏನು ಕರಿ ಟೈಪಲ್ಲಿ ಮಾಡೋಣ ಅಂತ. ವಿತೌಟ್ ಮಿಕ್ಸಿ ಇಲ್ಲ, ಸೊ ಹಾಗಾಗಿ ಹೇಗೆ ಮಾಡ್ತೀನಿ ಅಂತ ನೋಡೋಣ, ಓಕೆನಾ? ನಾನು ತೊಗೊಂಡಿದ್ದು ಕೆಟಲ್ ಇದೆ. ಇನ್ನೂ ಎಲ್ಲರಿಗೂ ಕೆಟಲ್ ಗೊತ್ತಿರುತ್ತೆ ಅಂತ, ಬಟ್ ನಾನು ತೊಗೊಂಡಿರೋದು. ನಾನು ಕೆಟಲ್ ತೊಗೊಂಡಿರೋದು ರೀಸನ್ ಒಂದೇ, ಪ್ರತಿದಿನ ಎದ್ದಾಗ ಗ್ಯಾಸ್ ನಂದು ಆಲ್ಮೋಸ್ಟ್ ಖಾಲಿ ಆಗೋದು ಒಂದು ಬಿಸಿನೀರಿಗೆ, ಇಲ್ಲಾಂದರೆ ಮೊಟ್ಟೆ ಬೇಯಿಸೋಕ್ಕೂ ಒಂದು ಇದಿದಲ್ಲ ಎಗ್ ಬಾಯ್ಲರು, ಅದನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಆದಷ್ಟು ಬೇಗ ತೊಗೋಬೇಕು. ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋ ಗ್ಯಾಸ್ ಸಿಲಿಂಡರ್ ಬಂದು 5 kgs ಅಷ್ಟೇ. 5 kgs ಡೈಲಿ ಬಿಸಿನೀರಿಗೆ ಎಗ್ಗಿಗೆ ಅಂತಲೇ ಹೋಗ್ಬಿಟ್ರೆ ನನಗೆ ಬೇರೆ ಯಾವ ಅಡುಗೆನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಕೆಟಲ್ ಅದು ಎಗ್ ಬಾಯ್ಲರ್ ಒಂದು ತೊಗೋಬೇಕು. ಇವಾಗ ಬೇಗ ಇದು ಮಾಡ್ಬಿಡೋಣ. ಆಲ್ರೆಡಿ ಟೈಮ್ ಬಂದು 8:40 ಆಗೋಗಿದೆ. ಸೊ ನಾನು ಅಡುಗೆ ಮಾಡಿ ಮತ್ತೆ ರೆಡಿಯಾಗಿ ಹೊರಡಬೇಕು. ಅಟ್ಲೀಸ್ಟ್ ನಾನು ಅಡುಗೆ ಮಾಡೋಷ್ಟರಲ್ಲಾದರೂ ನನ್ನ ತಲೆನೋವು ಹೋದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಅದನ್ನ ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ತಲೆನೋವು ಏನೂ ತಿನ್ನಲ್ಲ, ಬಟ್ ಸ್ಟಿಲ್ ಮಲ್ಲಿಗೆ ಎದ್ದಾದ್ಮೇಲೆ ತಲೆನೋವು ಹೋಗ್ಬಿಟ್ಟಿರುತ್ತೆ. ಬಟ್ ಇವತ್ತು ತಲೆನೋವೇ ಹೋಗಿಲ್ಲ ನನಗೆ. ಫಸ್ಟ್ ಆಯಿಲ್ ಹಾಕೊಳ್ಳಿ. ನಾನು ನೈಟ್ ಡ್ರೆಸ್ಸಲ್ಲೇ ಇದ್ದೀನಿ, ನಂಗೆ ಎದ್ದು ಚೇಂಜ್ ಮಾಡೋಕ್ಕೂ ಮನಸ್ಸಿರಲಿಲ್ಲ. ನೆಕ್ಸ್ಟ್ ಇದಕ್ಕೆ ನಾವು 1 ಚಕ್ಕೆ, 2 ಲವಂಗ, 1 ಏಲಕ್ಕಿ, ಜೀರಿಗೆ. ಬೆಳಿಗ್ಗೆ ಹೊತ್ತು ಹೆವಿ ಡಿಸ್ಟರ್ಬೆನ್ಸ್ ಜಾಸ್ತಿ ನಮ್ಮ ಏರಿಯಾದಲ್ಲಿ. ಎಲ್ಲರ ಏರಿಯಾದಲ್ಲೂ ಅದೇ, ಬಟ್ ನಂದು ಜಾಸ್ತಿ ಕೇಳುತ್ತೆ. ಅದಾದ್ಮೇಲೆ ಈಗ ನೆಕ್ಸ್ಟ್ ನಾವು ಈರುಳ್ಳಿ ಹಾಕೋಣ. ಅದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಒಂಚೂರು ಉಪ್ಪು ಹಾಕೋಣ. ಎಸ್, ಈಗ ಇದು ಲೈಟಾಗಿ ಈರುಳ್ಳಿ ಪಿಂಕಿಶ್ ಆಗಿದೆ. ಇವಾಗ ಟೊಮೆಟೊ ಹಾಕೋಣ. ಟೊಮೆಟೊ ತುಂಬ ಕಟ್ ಮಾಡೋದು ಬೇಡ, ಜಸ್ಟ್ ಹೀಗೆ ಆಫ್ ಹಾಕೋಣ. ಅದಾದ್ಮೇಲೆ ಬೆಳ್ಳುಳ್ಳಿ. ಟೊಮೊಟೊ ಹಾಕಾದ್ಮೇಲೆ ಅದು ಲೈಟಾಗಿ ಅವಾಗಲೇ ಈರುಳ್ಳಿ ಬೇಯಕ್ಕೆ ಅಂತ ಉಪ್ಪು ಹಾಕಿದ್ನಲ್ಲ, ಇವಾಗ ಒಂಚೂರು ಉಪ್ಪು ಹಾಕೋಣ. ಲೈಟಾಗಿ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಚಿಲ್ಲಿ ಪೌಡರ್ ಆ್ಯಂಡ್ ಗರಂ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಆ್ಯಕ್ಚುಲಿ ನಾವು ಮಿಕ್ಸಿಲಿ ಹಾಕಿ ರುಬ್ಬಕ್ಕೆ ಅಲ್ವಾ ಮಾಡ್ಕೊಳ್ಳೋದು. ಸೊ ಇವಾಗ ನಾನು ಇದರಲ್ಲೇ ಮಸಾಲೆ ಮಾಡ್ತಿರೋದ್ರಿಂದ ಇದಕ್ಕೆ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇದನ್ನ ಚೆನ್ನಾಗಿ ವಿಜಿಲ್ ಹೊಡ್ಸ್ಕೋಬೇಕು. ಫಸ್ಟ್ ನೀರು ಹಾಕೊಳ್ಳೋಣ. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ, 1 ಗ್ಲಾಸ್ ನೀರು ಸಾಕು. ಈಗ ಇದನ್ನ ಕ್ಲೋಸ್ ಮಾಡೋಣ. ಮೊಟ್ಟೆ ಬೆಂದಿದೆ ಈಗ, ಸೊ ಹಾಗೆ ರೈಸ್ಗೂ ಇಟ್ಬಿಡೋಣ. ರೈಸಿಗೆ ಇಡ್ತಾ ಇದ್ದೀನಿ. ಬಿಸಿನೀರು ಕುಡ್ಕೊಳ್ಳೋಣ. ಇವಾಗ ಬಿಸಿನೀರು ಕುಡ್ದಿಲ್ಲ ಅಲ್ವಾ? ಇನ್ನೊಂದೇನು ಅಂತಂದ್ರೆ ವಿಜಿಲ್
ಇನ್ನೊಂದೇನು ಅಂತಂದರೆ ಒಬ್ಬರು ಕಮೆಂಟ್ ಹಾಕಿದ್ರು, ವೆಯ್ಟ್ ಲಾಸ್ ಆಗೋದು ಹೆಂಗೆ, ನೀವು ಹೆಂಗೆ ವೆಯ್ಟ್ ಲಾಸ್ ಆದ್ರಿ, ನೀವು ಎಷ್ಟು kg ಇದ್ರಿ, ಈ ಥರ ಎಲ್ಲ ಕ್ವಶನ್ ಬಂದಿತ್ತು. ಆ್ಯಕ್ಚುಲಿ ನಾನು ಬಂದು 2 ಇಯರ್ಸಿಂದ ತುಂಬಾ ದಪ್ಪ ಇದೆ. ಬಿಫೋರ್ 2 ಇಯರ್ಸ್ ತುಂಬ ದಪ್ಪ ಇದೆ. ಅರೌಂಡ್ 63 kg ಏನೋ ಇದ್ದೆ. ಸೊ ತುಂಬ ಥರ ಪ್ರಯತ್ನ ಎಲ್ಲ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ. ಬಟ್ ನನ್ನಲ್ಲಿ ಇದ್ದಿದ್ದು ಒಂದು ಬ್ಯಾಡ್ ಹ್ಯಾಬಿಟ್ಸ, ನಾರ್ಮಲ್ ಜಂಕ್ ಫುಡ್ ತಿನ್ನೋದಾಗಿರಲಿ, ಹೆವಿ ಸ್ವೀಟ್ಸ್ ತಿನ್ನೋದಾಗಿರಲಿ, ಆ್ಯಂಡ್ ಯಾವಾಗಲೂ ಆಯಿಲ್ ಐಟಮ್ಸ್ ತಿನ್ನೋದಾಗಿರಲಿ, ಯಾವಾಗಲೂ ಹೊರ್ಗಡೆನೆ ತಿನ್ನೋದಾಗಿರಲಿ, ಈ ಥರ ಒಂದು ಹ್ಯಾಬಿಟಿಂದ ನಾನು ಅನ್ಕೊಂಡ್ರು ನನಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹೋದ ವರ್ಷ 2024 ನಾನು ಹೊರಗಡೆ ಐಟಮ್ ತಿನ್ನೋದು ಬಿಟ್ಟೆ, ಕಂಪ್ಲೀಟಾಗಿ ಶುಗರ್ ಬಿಟ್ಟೆ. ಮನೇಲಿ ಚೇಂಜ್ ಮಾಡ್ಕೊಂಡಿರೋದು ಏನು ಅಂತಂದರೆ, ನಾರ್ಮಲ್ ಯಾವ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತಿರೋ ಅದು ಬೇಡ, ಕೊಕೊನೆಟ್ ಆಯಿಲೇ ಯೂಸ್ ಮಾಡಬೇಕು. ನಾನು ಇದು 3ನೇದೋ 4ನೇದೋ ಬಾಟಲ್ ಕೊಕೊನೆಟ್ ಆಯಿಲು, ಮಾಮೂಲಿ ಕೋಲ್ಡ್ ಪ್ರೆಸ್ ಗಾಣದಲ್ಲಿ ಸಿಗುತ್ತಲ್ಲ ಅದನ್ನ ತಗೊಂಡು ಯೂಸ್ ಮಾಡಿ. 4ನ್ನ ನೀವು ಚೇಂಜ್ ಮಾಡಬೇಕು. ಒಂದು ಕೊಕೊನೆಟ್ ಆಯಿಲ್ ತಗೋಬೇಕು, ಇನ್ನೊಂದು ನಿಮ್ಮ ಮನೇಲಿ ಯಾವ ಸಾಲ್ಟ್ ಯೂಸ್ ಮಾಡ್ತಿದ್ದೀರಾ ಆ ಜಾಗಕ್ಕೆ ಪಿಂಕ್ ಹಿಮಾಲಯ ರಾಕ್ ಸಾಲ್ಟ್ ಪೌಡರ್ ಅಂತ ಬರುತ್ತೆ. ಸೊ ನಾನು ಯೂಶಲಿ ಇದನ್ನ ಒಂದು ಖಾಲಿ ಮಾಡಿದ್ದೀನಿ, ಇವಾಗ ಮತ್ತೆ ಇನ್ನೊಂದು ಆರ್ಡರ್ ಮಾಡಬೇಕು. ಆ ಜಾಗಕ್ಕೆ ಇವಾಗ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ, ನಾರ್ಮಲ್ ಕುಡಿಯುಪ್ಪು ಯೂಸ್ ಮಾಡ್ತಾ ಇಲ್ಲ. ಸೊ ಇದನ್ನೊಂದನ್ನು ಆರ್ಡರ್ ಮಾಡಬೇಕು. ಇದೊಂದನ್ನ ಚೇಂಜ್ ಮಾಡಿ 2ನೇದು. ಆ್ಯಂಡ್ 3ನೇದು ಏನು ಅಂತಂದರೆ, ಕಂಪ್ಲೀಟಾಗಿ ಜಂಕ್ ಫುಡ್ನ ಹೊರಗಡೆ ತಿನ್ನೋದನ್ನ ನಿಲ್ಲಿಸಿ. ಆ್ಯಂಡ್ 4ನೇದು ಬಂತು ಅಂತಂದರೆ, ಸಮ್ಮರ್ ಡೇಸಲ್ಲಿ, ಇನ್ನೇನು ಮತ್ತೆ ಸಮ್ಮರ್ ಡೇಸ್ ಬರ್ತಾ ಇದೆ, ಸಮ್ಮರ್ ಡೇಸಲ್ಲಿ ವರ್ಕೌಟ್ ಮಾಡಿ. ನಿಮ್ಮ ವರ್ಕೌಟು 20% ಆಗಿದ್ರೆ ನಿಮ್ಮ ಫುಡ್ ಡಯಟ್ ಅದು 80% ಇರುತ್ತೆ, ಇನ್ನು 20% ನಿಮ್ಮ ವರ್ಕೌಟ್ ಇರುತ್ತೆ. ಸೊ ಸಮ್ಮರ್ ಟೈಮಲ್ಲಿ ನೀವು ವರ್ಕೌಟ್ ಮಾಡ್ಕೊಂಡು ಅದಕ್ಕೆ ತಕ್ಕನಂಗೆ ಶುಗರ್ ತಿಂದೆ ಆ್ಯಂಡ್ ಈ ಥರ ಸಾಲ್ಟ್ ಆಗಿರಲಿ, ಆಯಿಲ್ ಆಗಿರಲಿ ಎಲ್ಲ ಕಮ್ಮಿ ಅಂತಂದರೆ, ನೀವು ಆಯಿಲ್ ಹಾಕದೆ ಮಾಡಿದ್ರು ನಡೆಯುತ್ತೆ. ಬಟ್ ಆಯಿಲ್ ಬೇಕು ಅಂತಂದಾಗ ಈ ಥರ ಕೊಕೊನೆಟ್ ಆಯಿಲ್ ಒಂಚೂರು ಹಾಕೊಂಡು ಯೂಸ್ ಮಾಡಿ. ಸೊ ಅದು ತುಂಬಾ ರಿಸಲ್ಟ್ ಕೊಡುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕಂಪ್ಲೀಟಾಗಿ ನನ್ನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡಿಕೊಂಡೆ. ನಾನು ಹೊರಗಡೆ ಫುಡ್ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ. ನಾನು ಯಾರೇ ಏನೇ ಬಾ ಇವತ್ತು ಹೋಗಿ ಹೊರಗಡೆ ತಿನ್ನೋಣ ಅಂತಂದ್ರೂ ನಾನು ಬರಲ್ಲ. ಸೊ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆದರೆ ನೀವು ವೆಯ್ಟ್ ಲಾಸ್ನು ಮಾಡ್ಬೋದು. ನಾನು 1 ಇಯರ್ ಕಂಪ್ಲೀಟಾಗಿ ವರ್ಕೌಟ್ ಮಾಡಿದ್ದಕ್ಕೆ ನನಗೆ ರಿಸಲ್ಟ್ ಬಂದಿದ್ದು ಡಿಸೆಂಬರ್ ಎಂಡಲ್ಲಿ. ಅದು ಎಲ್ಲರಿಗೂ ಕಣ್ಣಿಗೆ ಕಾಣುವಂಗೆ ವಿಸಿಬಲ್ ಆಗಿ ಏನಕ್ಕೆ ಇಷ್ಟು ಸಣ್ಣ ಆಗೋಗಿದೆಯಾ ಅಂತ ಬಂದು ಹೇಳಿದ್ನಲ್ಲ 4. ಒಂದು ಶುಗರ್ ಕಟ್ ಡೌನ್ ಮಾಡಬೇಕು, ಇನ್ನೊಂದು ಸಾಲ್ಟ್ನ ಚೇಂಜ್ ಮಾಡಬೇಕು, ಇನ್ನೊಂದು ಕೊಕೊನೆಟ್ ಆಯಿಲ್ನ ಚೇಂಜ್ ಮಾಡಬೇಕು. ಮಾಮೂಲಿ ನಿಮ್ಮ ಮನೇಲಿ ಏನು ಆಯಿಲ್ ಯೂಸ್ ಮಾಡ್ತಿದ್ರೆ ಆ ಜಾಗಕ್ಕೆ ಕೊಕೊನೆಟ್ ಆಯಿಲ್ನ ರಿಪ್ಲೇಸ್ ಮಾಡಬೇಕು. ಆ್ಯಂಡ್ ಸಮ್ಮರ್ ಟೈಮಲ್ಲಿ ವರ್ಕೌಟ್ನ ಚೆನ್ನಾಗಿ ಮಾಡಬೇಕು. ಸಮ್ಮರ್ ಡೇಸಲ್ಲಿ ಒಂದು ಹೇಳೋದು, ಆ ಟೈಮಲ್ಲಿ ವರ್ಕೌಟ್ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ. ನಾನು ಕೂಡ 1 ಇಯರಿಂದ ಮಾಡಿದ್ರು, ಬಟ್ ಸಮ್ಮರ್ ಟೈಮಲ್ಲಿ 3 ಮಂತ್ಸ್ ಬಿಟ್ಟು ಬಿಡ್ದಂಗೆ ಮಾಡಿದ್ದೀನಿ. ಲೈಕ್ ತಿಂಡಿನ ಬರೀ 3 ಥರ ತಿಂಡಿ ಇಟ್ಕೋತಿದ್ದೆ. ಒಂದಿನ ಓಟ್ಸ್ ಇಟ್ಕೋತಿದ್ದೆ, ಇಲ್ಲ ಅಂತಂದ್ರೆ ಉಪ್ಪಿಟ್ಟು ಇಟ್ಕೋತಿದ್ದೆ, ಇಲ್ಲ ಅಂತಂದ್ರೆ ಚಪಾತಿ ಇಟ್ಕೋತಿದ್ದೆ. ಇದು ಮುಗೀತಿತ್ತು. ಮಧ್ಯಾಹ್ನಕ್ಕೂ ಅದೇ ಚಪಾತಿನ ಕೆಲ್ಸಕ್ಕೆ ತಗೊಂಡೋಗ್ತಿದ್ದೆ. ಯಾವ್ದಾದ್ರು ವೆಜಿಟೇಬಲ್ಸ್ ಕರಿ ಅಥವಾ ವೆಜಿಟೇಬಲ್ಸ್ ಪಲ್ಯ ತರ ಮಾಡ್ಬಿಟ್ಟು ಅದು ತಗೊಂಡೋಗ್ತಿದ್ದೆ. ನೈಟ್ ಮುದ್ದೆ ಫಿಕ್ಸ್. ಅದು ಬಿಟ್ಟು ಬೇರೆ ಏನೂ ತಿಂತಿರ್ಲಿಲ್ಲ. ನೀವು ಸಣ್ಣ ಆಗ್ಬೇಕು ಅಂತಂತಿದ್ರೆ ಇದನ್ನೆಲ್ಲ ನೀವು ಮೇಂಟೈನ್ ಮಾಡಿದ್ರೆ 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಹಂಗಂತ ಊಟ 1 ಸೆಕೆಂಡ್. ಹಂಗಂತ ಊಟ ಬಿಟ್ರೆ ಸಣ್ಣ ಆಗೋಗ್ತೀವಿ, ಆ ಡ್ರಿಂಕ್ ಕುಡಿದ್ರೆ ಸಣ್ಣ ಆಗೋಗ್ತೀವಿ, ಈ ಡ್ರಿಂಕ್ ಕುಡಿದ್ರೆ ಸಣ್ಣ ಆಗೋಗ್ತೀವಿ ಅಂತ ಎಲ್ಲ ಏನೂ ಇಲ್ಲ. ನೀವ್ ಏನ್ ಕುಡಿದ್ರು ಏನ್ ತಿಂದ್ರು, ನೀವ್ ಏನ್ ತಿಂತಾ ಇದ್ದೀರಾ, ಎಷ್ಟು ತಿಂತಾ ಇದ್ದೀರಾ, ನಿಮಗೆ ಹೊಟ್ಟೆ ತುಂಬೋಷ್ಟು ತಿನ್ನಿ, ಗಂಟ್ಲಿಗೆ ಬರೋಂಗೆ ತಿನ್ಬೇಡಿ. ಅಂಡ್ ನೈಟು ಕೂಡ ಮಲ್ಕೊಬೇಕಾದ್ರೆ ಒಂದು 6:37ಗೆಲ್ಲ ಊಟ ಮುಗಿಸ್ಬಿಡಿ ನೈಟು. ನೆಕ್ಸ್ಟ್ ಡೇ ನೀವು ತಿನ್ಬೇಕು ಅಂತಂದ್ರೆ ಮತ್ತೆ ಒಂದು 7, 8 or 9ಗೆ ಮಾಮೂಲಿ ತಿಂಡಿ ತಿನ್ನಿ. ನೀವು ನೋಡ್ದಂಗೆ ಯೂಟ್ಯೂಬರ್ಸ್ ತುಂಬಾನೇ ಹೇಳ್ತಾರೆ, ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಕೆಲವೊಬ್ರು ಸಿಂಪಲ್ ಆಗು ಹೇಳ್ತಾರೆ. ಬಟ್ ನಾನ್ ಹೇಳ್ತಾ ಇರೋದು ಬರೀ 4 ಸಿಂಪಲ್: ಶುಗರು, ಆಯಿಲ್, ಉಪ್ಪು ಅಂಡ್ ವರ್ಕೌಟ್. ಬರೀ 4. ಇದಿಷ್ಟನ್ನ ನೀವು ರಿಪ್ಲೇಸ್ ಮಾಡಿ ಕರೆಕ್ಟ್ ಟೈಮ್ಗೆ ಏನೇನು ತಗೋಬೇಕು ಅನ್ನೋ ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅಂಡ್ ಅದನ್ನು ಹೇಳ್ತಾ ಇದ್ದೀನಿ, ವೆಯ್ಟ್ ಲಾಸ್ ಅನ್ನೋದು ನಿಮಗೆ 1 ಮಂತ್ 2 ಮಂತ್ ಅಲ್ಲಿ ಕಾಣೋ ರಿಸಲ್ಟ್ ಅಲ್ಲ. ನೀವೇನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡ್ ಬಂದಿರ್ತೀರೋ ಆ 3 ತಿಂಗಳಲ್ಲಿ ನಿಮಗೆ ಹೋಗ್ತಾ ಫೈನಲ್ ಆಗಿ ನಿಮಗೆ ಆ ರಿಸಲ್ಟ್ ಕಾಣುತ್ತೆ. ಯಾಕಂದ್ರೆ ನಾನು ಅದೇ ಮಾಡಿರೋದು. 1 ವರ್ಷ ನಾನು ಮಾಡಿದೀನಿ, ನನಗೆ ಕಂಡಿರೋದು ಆ ವರ್ಷದ ಕೊನೆಗೆ. ಬಟ್ ಅದನ್ನ ಒಳ್ಳೆ ರಿಸಲ್ಟೇ ತೋರಿಸಿದೆ. ವೆಯ್ಟ್ ಲಾಸ್ ಜರ್ನಿಗೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ.
ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ನನಗೆ ಕಮೆಂಟ್ ಮಾಡಿದವ್ರ ಹೆಸರು ಐ ಥಿಂಕ್ ಮರ್ತೋಗಿದ್ದೀನಿ. ಆ್ಯಂಡ್ ನಾನು ಇಷ್ಟು ದಪ್ಪ ಇದೆ ಅನ್ನೋದು ಒಂದು ಫೋಟೋ ಹಾಕ್ತೀನಿ ಈ ಕಡೆ. ಎಷ್ಟೆಷ್ಟು ದಪ್ಪ ಇದೆ, ಹೆಂಗೆ ನನ್ನ ಫೇಸಲ್ಲೆಲ್ಲ ಪಿಂಪಲ್ ಆಗಿತ್ತು, ಆ್ಯಂಡ್ ನನ್ನ ಹೇರ್ ಎಷ್ಟು ಫಾಲ್ ಆಗಿತ್ತು, ಆ್ಯಂಡ್ ನನ್ನ ಬಾಡಿ ಟೈಪ್ ಹೆಂಗಿತ್ತು, ನನ್ನ ಶೇಪೇ ಒಂಥರ ಕುಂಬಳಕಾಯಿ ಆದಂಗೆ ಆಗ್ಬಿಟ್ಟಿದೆ. ಇವಾಗ ಆಲ್ರೆಡಿ ವಿಶಿಲ್ ಹೊಡೆದಿದೆ. ನೆಕ್ಸ್ಟ್ ನಾವು ಮಾಡೋಣ. ಗ್ಯಾಸ್ ಎಲ್ಲ ಹೋಗ್ಲಿ. ಗ್ಯಾಸ್ ಆಲ್ರೆಡಿ ಹೋಗ್ಬಿಟ್ಟಿದೆ ಮಾತಾಡೋದು ಬರೋದಲ್ಲಿ. ಯಾ ಘಮ 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 ಅಂತ ಇದೆ. ಟೊಮೆಟೊದಲ್ಲಿರೋ ಸಿಪ್ಪೆನ ನೀವು ಇವಾಗ ತೆಗಿಬೇಕು. ಟೊಮೆಟೊ ತಗೊಂಡಿದ್ದೀನಿ. ಇವಾಗ ಈ ಟೊಮೆಟೊ ಸಿಪ್ಪೆನೆಲ್ಲ ಹಾಗೆ ತೆಗ್ಬಿಡೋಣ. ಸೊ ಅವಾಗ ಅಲ್ಲಿ ಸ್ಮ್ಯಾಶ್ ಮಾಡೋಕ್ಕೆ ಇದಾಗುತ್ತೆ, ಸರಿ ಹೋಗುತ್ತೆ. ಈ ಕಡೆ ಇರೋದೆಲ್ಲ ಟೊಮೆಟೊ ಸಿಪ್ಪೆ ಇವೆಲ್ಲ ತೆಗ್ದಾಗಿದೆ. ಇವಾಗ ಮತ್ತೆ ಟೊಮೆಟೊನ ಇದ್ರೊಳಗೆ ಹಾಕ್ಕೊಳ್ಳೋಣ. ಸೈಡ್ ಇದೆಯಲ್ಲ, ಈ ಬ್ಯಾಕ್ ಸೈಡಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಸ್ಮ್ಯಾಶ್ ಮಾಡೋದು. ಬೆಳ್ಳುಳ್ಳಿನೂ ಹಾಕಿದೆ ಅಲ್ವಾ, ಬೆಳ್ಳುಳ್ಳಿನೆಲ್ಲ ಸೇರಿಸಿ ಸ್ಮ್ಯಾಶ್ ಮಾಡೋಣ. ನೀವು ನೀರು ಹಾಕ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕ್ಬೇಡಿ. ಯಾಕಂದ್ರೆ ಇವಾಗ ಟೊಮೆಟೊನ ಸ್ಮ್ಯಾಶ್ ಮಾಡಬೇಕಾದ್ರೆ ಟೊಮೆಟೊದ ನೀರು ಜಾಸ್ತಿ ಬಿಟ್ಕೊಳ್ತಾರೆ. ಹಿಂಗೆ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ರಾಜ್ಮಾ ಹಾಕೋಣ. ನೆಕ್ಸ್ಟ್ ಇದಕ್ಕೆ ರಾಜ್ಮಾ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದೆರಡು ವಿಸಿಲ್ ಹೊಡ್ಸೋಣ. ಫೈನಲ್ ಆಗಿ ರಾಜ್ಮಾ ಕರಿ ರೆಡಿ ಆಗಿದೆ. ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ನನ್ನ ಹತ್ರ ಸದ್ಯಕ್ಕೆ ಇದಿಲ್ಲ, ಏನು ಕೊತ್ತಂಬರಿ ಸೊಪ್ಪಿಲ್ಲ. ರೈಸ್ ರೆಡಿ ಆಗಿದೆ ಆ್ಯಂಡ್ ಎಗ್ ರೆಡಿ ಆಗಿದೆ ಆ್ಯಂಡ್ ಮಧ್ಯಾಹ್ನಕ್ಕೆ ಕರ್ಡ್ ಕೂಡ ಇದೆ. ಇದೇ ಸಾರು ಜೊತೆಗೆ ನಾವು ಸ್ವಲ್ಪ ಕರ್ಡ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಎಲ್ಲಾನು ರೆಡಿ ಆಗಿದೆ. ಇವತ್ತು ವರ್ಕೌಟ್ ಮಾಡೋಕ್ಕಾಗಿಲ್ಲ. ನಾನು ಹೇಳ್ದಂಗೆ ನಂಗೆ ತುಂಬಾ ತಲೆನೋವ್ತಾ ಇದೆ, ಇನ್ನೂ ತುಂಬಾ ತಲೆನೋವ್ತಾ ಇದೆ. ಇವತ್ತು ಹೋಗಿ ಕೆಲಸದಲ್ಲಿ ಎಡಿಟ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಶಿವ ಅಂತ. ಏನು ಜಾಸ್ತಿ ಮೊಬೈಲ್ ನೋಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ವೆಯ್ಟ್ ಲಾಸ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ನೀವು ಸ್ವಲ್ಪ ಅದನ್ನ ಸೀರಿಯಸ್ ಆಗಿ ಏನಾದ್ರು ತೊಗೊಂಡು ವೆಯ್ಟ್ ಲಾಸ್ ಮಾಡೋವಂಥದ್ದು ಏನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ವರ್ಕ್ ಆಗುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್.